ಹಾಕಿ ನೀರಿಗೆ ಭಯ ಬೀಳುತ್ತೆ ಹಾಕಿ. ಗರ್ಭಿಣಿಯರು, ಬಾಣಂತಿಯರು ಹಾಗೂ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಆಗಮಿಸಿರುವ ಸಾರ್ವಜನಿಕರನ್ನ ಬೆದರಿಸುತ್ತಿರುವ ಕೋತಿಗಳ, ಮತ್ತೊಂದೆಡೆ ರೋಗಿಗಳ ಬ್ಯಾಗ್ಗಳು ಮತ್ತು ಆಹಾರ ಪದಾರ್ಥಗಳನ್ನ ಕಸಿದುಕೊಳ್ಳುತ್ತಿರುವ ದೃಶ್ಯಗಳ, ಇಂಥ ಆತಂಕಕಾರಿ ಘಟನೆಗಳು ಕಂಡು ಬಂದಿರೋದು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ. ಹೌದಾ, ಆಸ್ಪತ್ರೆಯ ವಾರ್ಡ್ಗಳು, ಕಿಟಕಿಗಳು ಹಾಗೂ ಆವರಣದಲ್ಲಿ ಗುಂಪು ಗುಂಪಾಗಿ ಓಡಾಡುತ್ತಿರುವ ಕೋತಿಗಳು ರೋಗಿಗಳು ಹಾಗೂ ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸಿವೆ. ವಿಶೇಷವಾಗಿ ಗರ್ಭಿಣಿಯರು, ಬಾಣಂತಿಯರು ಮತ್ತು ಪುಟ್ಟ ಮಕ್ಕಳೊಂದಿಗೆ ಆಸ್ಪತ್ರೆಗೆ ಆಗಮಿಸುವ ಕುಟುಂಬಗಳು ಕೋತಿಗಳ ಕಾಟದಿಂದ ಪರದಾಡುವಂತಾಗಿದೆ. ರೋಗಿಗಳು ತಂದಿರುವ ಆಹಾರ ಪದಾರ್ಥಗಳನ್ನು ಕಸಿದುಕೊಳ್ಳೋದು, ವಾರ್ಡ್ಗಳ ಬಳಿ ಓಡಾಡುವುದು ಹಾಗೂ ಕೆಲವೊಮ್ಮೆ ರೋಗಿಗಳನ್ನು ಬೆದರಿಸುವ ಘಟನೆಗಳು ನಿರಂತರವಾಗಿ ನಡೆಯುತ್ತಿವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜನಗಳ ಕಾಟ ಅಂತ ನಾವು ಹೇಳ್ತಾ ಇದ್ವಿ, ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕೋತಿಗಳ ಕಾಟ ಬಹಳ ಜಾಸ್ತಿ ಆಗಿದೆ. ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಗರಸಭೆಯವರೇ ಆಗ್ಬೋದು, ಅದಕ್ಕೆ ಸಂಬಂಧಪಟ್ಟವರು ಕೋತಿಗಳನ್ನು ಹಿಡ್ಕೊಂಡೋಗಿ ಬೇರೆ ಕಡೆ ಬಿಡುವಂಥ ಕೆಲಸನಾದರೂ ಮಾಡಬೇಕು. ಬೀದಿಲಿ ಓಡಾಡೋಕ್ಕೆ ನಾಯಿಗಳ ಕಾಟ, ಕೋತಿಗಳ ಕಾಟ ವಿಪರೀತ ಆಗೋಗಿದೆ. ಅಲ್ಲಿ ತುಂಬ ಬಸರಿ ಹೆಂಗಸರು ಬರ್ತಾ ಇದ್ದಾರೆ, ಎಳೆ ಮಕ್ಕಳನ್ನ ತೊಗೊಂಡು ಬರ್ತಾರೆ. ಏನಾದರೂ ಗಾಬರಿ ಬಿದ್ದು ಅವರು ಬಿದ್ದು ಮಾಡಿ ಹೆಚ್ಚು ಕಡಿಮೆ ಆದರೆ ಇದಕ್ಕೆಲ್ಲ ಯಾರು ಹೊಣೆ? ಎಳೆ ಮಕ್ಕಳಿರ್ತಾರೆ. ಕೋತಿಗಳಿಗೇನು, ಕೋತಿ ಆಟ, ಕೋತಿ ಕಪ್ಪಿ ಚೇಷ್ಟೆ ಮಾಡೇ ಮಾಡುತ್ತೆ. ಅದು ಮಕ್ಕಳ ಕೂದಲು ಎಳೆಯೋದು ಅಥವಾ ಮಕ್ಕಳನ್ನ ಏನಾದರೂ ಪರ್ಚೋದು ಅದೆಲ್ಲ ಮಾಡಿದಾಗ ಇದಕ್ಕೆಲ್ಲ ಯಾರು ಹೊಣೆ? ಚಿಕಿತ್ಸೆ ಅಂತೂ ಬಾಯಿ ಪಡ್ಕೊಂಡಂಗಿದೆ. ಅದರಲ್ಲಿ ಅಲ್ಲಿರೋ ವ್ಯವಸ್ಥೆನಾದ್ರೂ ಸರಿ ಮಾಡೋ ಅಂಥದ್ದು ಅಲ್ಲಿರೋರಿಗೆ ಯಾಕೆ ಕಣ್ಣು ಕಾಣಿಸ್ತಿಲ್ವೇನೋ ಅಂತ ನಾನು ಹೇಳೋದು. ಅಲ್ಲಿ ಸಾಕಷ್ಟು ಡಾಕ್ಟ್ರುಗಳು ಓಡಾಡ್ತಾ ಇದ್ದಾರೆ, ಸಂಬಂಧಪಟ್ಟವ್ರು ಇಲಾಖೆಯವರು ಓಡಾಡ್ತಾ ಇದ್ದಾರೆ, ಆದರೂ ಸಹಿತ ಕಣ್ಮುಚ್ಕೊಂಡಿದ್ದಾರೆ. ತ್ವರಿತವಾಗಿ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಪರಿಹಾರವನ್ನು ನಾವು ಹೇಳಬೇಕಾಗಿಲ್ಲ, ಅವರೇ ಯೋಚನೆ ಮಾಡಿ ತ್ವರಿತವಾಗಿ ಆ ಕೋತಿಗಳನ್ನು ಹಿಡ್ಕೊಂಡೋಗಿ ಅದನ್ನು ಎಲ್ಲಿ ಬಿಡಬೇಕು ಅಲ್ಲಿ ಬಿಡುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಇಲ್ಲದೆ ಇದ್ರೆ ಅಲ್ಲಿ ಆಗುವಂಥ ಆಗುಹೋಗುಗಳಿಗೆ ಸಂಪೂರ್ಣ ಅವರೇ ಹೊಣೆ ಆಗ್ತಾರೆ. ಇದಕ್ಕೆಲ್ಲ ನಾವು ಉತ್ತರನೂ ಕೊಡಬೇಕಾಗತ್ತೆ ಶೀಘ್ರದಲ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಸ್ಪತ್ರೆಯ ಆವರಣದಲ್ಲಿ ಕೋತಿಗಳ ಹಾವಳಿ ಹೆಚ್ಚುತ್ತಿರುವ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಶಾಶ್ವತ ಪರಿಹಾರ ದೊರೆತಿಲ್ಲ ಎನ್ನಲಾಗಿದೆ. ಅರಣ್ಯ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಸಮನ್ವಯದಿಂದ ತಕ್ಷಣ ಕ್ರಮ ಕೈಗೊಂಡು ರೋಗಿಗಳ ಸುರಕ್ಷತೆಗೆ ಆದ್ಯತೆ ನೀಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಆಸ್ಪತ್ರೆ ಆಡಳಿತ ಮಂಡಳಿಯು ಕೋತಿಗಳ ಹಾವಳಿಯಿಂದ ಸಮಸ್ಯೆ ಎದುರಿಸುತ್ತಿದ್ದು, ಅರಣ್ಯ ಇಲಾಖೆ ತಕ್ಷಣ ಕಾರ್ಯಾಚರಣೆ ನಡೆಸಿ ಕೋತಿಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಬೇಕು. ಗರ್ಭಿಣಿಯರು, ಬಾಣಂತಿಯರು ಹಾಗೂ ಪುಟ್ಟ ಮಕ್ಕಳ ಸುರಕ್ಷತೆಯನ್ನ ಖಚಿತಪಡಿಸಬೇಕು ಎಂದು ಮನವಿ ಮಾಡಿದ. ನಮಸ್ಕಾರ, ನಾನು ಡಾಕ್ಟರ್ ರವಿಕುಮಾರ್ ಅಂತ, ನೋಡಲ್ ಅಧಿಕಾರಿಗಳು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಚಿಕ್ಕಬಳ್ಳಾಪುರ. ಇಲ್ಲಿ ನಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಪ್ರತಿನಿತ್ಯ ಸುಮಾರು ಒಂದು 350ರಿಂದ 400 ಬಾಣಂತಿಯರು, ಗರ್ಭಿಣಿಯರು, ಮಕ್ಕಳು ಎಲ್ಲ ಚಿಕಿತ್ಸೆಗೆ ಬರ್ತಾ ಇರ್ತಾರೆ. ಈ ನಡುವೆ ಕೆಲವೊಂದು ವಿಭಾಗಗಳಲ್ಲಿ ಸ್ವಲ್ಪ ಕೋತಿ ಕಾಟ ಸ್ವಲ್ಪ ಇದೆ ಅಂತ ಕಂಡು ಬಂದಿದೆ. ಸೊ ಅದನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ನಮ್ಮ ಹಂತದಲ್ಲಿ ನಾವೇನೇನು ಕ್ರಮಗಳು ತಗೋಬೇಕು ತಗೊಂಡಿದ್ದೀವಿ. ಸೆಕ್ಯೂರಿಟಿ ಸಿಬ್ಬಂದಿ ಇರ್ಬೋದು, ಗ್ರೂಪ್ ಡಿ ಸಿ ಇರ್ಬೋದು, ಹೌಸ್ ಕೀಪಿಂಗ್ ಸಿಬ್ಬಂದಿ ಇರ್ಬೋದು, ನರ್ಸಿಂಗ್ ಸಿಬ್ಬಂದಿ ಇರ್ಬೋದು, ಅದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ನಮ್ಮ ಹಂತದಲ್ಲಿ ಮ್ಯಾಕ್ಸಿಮಮ್ ನಾವು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಆದರೂ ಅವುಗಳ ಕಾಟ ಸ್ವಲ್ಪ 100% ಅವಾಯ್ಡ್ ಮಾಡೋಕ್ಕಾಗಿಲ್ಲ. ಒಂದು 50% ನಮ್ಮ ಕಡೆಯಿಂದ ಅವಾಯ್ಡ್ ಮಾಡಿದ್ರು 100% ಅವಾಯ್ಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಈಗ ಮಕ್ಕಳು ಬರ್ತಾರೆ, ದೊಡ್ಡವರು ಬರ್ತಾರೆ, ಅಜ್ಜಿರು ಬರ್ತಾರೆ. ಯಾಕಂದರೆ ವಯಸ್ಸಾದ ಮುದುಕಿರು ಕೂಡ ಟ್ರೀಟ್ಮೆಂಟಿಗೆ ಇಲ್ಲಿ ಬರ್ತಾರೆ, ಬಾಣಂತಿರು ಬರ್ತಾರೆ, ಗರ್ಭಿಣಿರು ಬರ್ತಾರೆ. ಅವರಿಗೆಲ್ಲ ಆ ಪ್ರಾಣಿಗಳಿಂದ, ಮುಖ ಪ್ರಾಣಿಗಳಿಂದ ಅವಕ್ಕೇನು ಗೊತ್ತಿರಲ್ಲ. ಅವೇನೋ ಒಂದು ಕಾರಣಕ್ಕೆ ಪಾಪ ಊಟ ಹರಿಸ್ಕೊಂಡು ಬಂದಿರ್ತಾವೋ, ಯಾವುದೋ ಸಮಸ್ಯೆಯಿಂದ ಕಾಡುಗಳು ನಾಶ ಆಗ್ತಾ ಇರೋದ್ರಿಂದ ಬರ್ತಾ ಇದ್ದಾವೋ ಗೊತ್ತಿಲ್ಲ. ಸೊ ಅವು ಬಂದಾಗ ಈ ಸಾರ್ವಜನಿಕರಿಗೆ, ಇಲ್ಲಿ ಬರೋಂಥ ರೋಗಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸೊ ಆ ನಿಟ್ಟಿನಲ್ಲಿ ನಾವು ಏನೇನು ಕ್ರಮಗಳು ತಗೋಬಹುದು ಆ ಥರ ಕ್ರಮಗಳು ನಮ್ಮ ಹಂತದಲ್ಲಿ ನಾವು ತಗೊಂಡಿದ್ವಿ. ಅದರ ಮೇಲೆ ಇನ್ನು ನಾವು ಈ ಸಂದರ್ಭದಲ್ಲಿ ನಾನು ಅರಣ್ಯ ಇಲಾಖೆಗೆ ಮನವಿ ಮಾಡೋದೇನೆಂದರೆ, ಈ ಕೋತಿಗಳು ಏನು ಕಾಟ ಕೊಡ್ತಾ ಇದೆ ಆಸ್ಪತ್ರೆ ಮತ್ತು ಅದರ ಒಳಂಗಣೆ ಇರ್ಬೋದು, ಹೊರಾಂಗಣೆ ಇರ್ಬೋದು, ಅದನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಿ ಸ್ಥಳಾಂತರ ಮಾಡಿದ್ರೆ ಇಲ್ಲಿ ಬರೋಂಥ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಂತಹ ಸೂಕ್ಷ್ಮ ಪ್ರದೇಶದಲ್ಲೇ ಕೋತಿಗಳ ಹಾವಳಿ ಹೆಚ್ಚಾಗಿರುವುದು ರೋಗಿಗಳು ಹಾಗೂ ಅವರ ಕುಟುಂಬಗಳಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಇಲಾಖೆಗಳು ತ್ವರಿತವಾಗಿ ಮಧ್ಯಪ್ರವೇಶಿಸಿ ಕೋತಿಗಳ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಾಕಿ ನೀರು ಹಾಕಿ ನೀರಿಗೆ ಭಯ ಬೀಳುತ್ತೆ ಹಾಕಿ.